ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ RRB ಮತ್ತೆ ಇಲ್ಲಿ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ನಾವು ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿ ನಿಮಗೆ ಈ ಒಂದು ತರಗತಿಗಳು ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ SDA FD ಎಕ್ಸಾಮ್ಗಳು ಕೂಡ ಇಲ್ಲಿ ನಿಮಗೆ ಬರ್ತಾ ಇದ್ದಾವೆ. ಅದಕ್ಕೂ ಕೂಡ ಯೂಸ್ಫುಲ್ ಆಗ್ತದೆ. ಯಾಕೆ ಅಂತ ಅಂದ್ರೆ ಮುಂದೆ ಬರ್ತಕ್ಕಂಥ ಬ್ಯಾಂಕಿಂಗ್, RRB ಮತ್ತೆ ಇಲ್ಲಿ SSC ಏನು ಎಕ್ಸಾಮ್ಸ್ ಇರ್ತವೆ, ಅದರ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ನಾವು ಈಗ ಬಿಡಿಸ್ಕೊಳ್ತಾ ಹೋಗೋಣ. ಒನ್ ಎಕ್ಸಾಮ್ ಒನ್ ಜಾಬ್ ಇರ್ತದೆ. ಟಾಪ್ ಕ್ವಶನ್ಸ್ ಇರ್ತವೆ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇರ್ತವೆ. ಬಿಡಿಸ್ಕೊಳ್ತಾ ಹೋಗೋಣ. ಎಕ್ಸಾಮ್ ಇನ್ ಕನ್ನಡ ಮತ್ತೆ ಇಲ್ಲಿ ಮ್ಯಾಥ್ಸ್ ಬೈ ಜೀವನ್ ಎಂತಕ್ಕಂಥ ಚಾನಲ್ ಇದಾವೆ, ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಮೊದಲನೇ ಪ್ರಶ್ನೆ ಈ ರೀತಿಯಾಗಿ ನೀವು ನೋಡಬಹುದು. ಏನಪ್ಪಾ ಅಂತ ಅಂದ್ರೆ, ಟ್ಯಾಪ್ ಎ ಮತ್ತು ಟ್ಯಾಪ್ ಬಿ ಕ್ರಮವಾಗಿ 25 ಗಂಟೆ ಮತ್ತೆ 30 ಗಂಟೆಗಳಲ್ಲಿ ಒಂದು ಟ್ಯಾಂಕ್ ಅನ್ನ ತುಂಬಬಲ್ಲವು ಅಂತ ಕೊಟ್ಟಿದ್ದಾರೆ. ಎರಡೂ ಟ್ಯಾಪ್ ಗಳನ್ನ ಒಟ್ಟಿಗೆ ತೆರೆದರೆ ಸಂಪೂರ್ಣ ಟ್ಯಾಂಕ್ 15 ಗಂಟೆಗೆ ತುಂಬಲು ಟ್ಯಾಪ್ ಬಿ ಅನ್ನ ಎಷ್ಟು ಸಮಯದ ನಂತರ ಮುಚ್ಚಬೇಕು ಅಂತ ಇಲ್ಲಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 4 ಇದಾವೆ. 12 ಗಂಟೆ ಇದೆ, 8 ಗಂಟೆ ಇದೆ, 5 ಗಂಟೆ ಇದೆ, ಮತ್ತೆ 9 ಗಂಟೆ ಇದೆ. ಹಾಗಾದ್ರೆ ಸರಿಯಾದ ಉತ್ತರವಾದ ಯಾವುದು? ಎಲ್ಲರೂ ಕೂಡ ನೀವು ಮೊದಲನೇದಾಗಿ ನೀವು ಪ್ರಶ್ನೆಯನ್ನ ಮಾಡಿ ನೆಕ್ಸ್ಟ್ ಕಾಮೆಂಟ್ ಮಾಡಿ. ಗೊತ್ತಾಗಿಲ್ಲ ಅಂತ ನಾನು ನಿಮಗೆ ಇದನ್ನ ಬಿಡಿಸುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ. ನೋಡಿ, ನಾವು ಈಸಿಯಾಗಿ ನೋಡ್ಕೊಳ್ತಾ ಹೋಗೋಣ. ಟ್ಯಾಪ್ ಎ ಎಂತಕ್ಕಂಥದ್ದು ಒಂದು ದಿನದಲ್ಲಿ ಎಷ್ಟು ಗಂಟೆಯಲ್ಲಿ ಕೆಲಸ ಮಾಡ್ತದೆ? 25 ಅವರ್ಸ್ ಇಲ್ಲಿ ಕೆಲಸ ಮಾಡ್ತದೆ ಅಂತ ಇಲ್ಲಿ 25 ಗಂಟೆಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ. ಅದೇ ರೀತಿ ಇಲ್ಲಿ ಟ್ಯಾಪ್ ಬಿ ಎಂತಕ್ಕಂಥದ್ದು ಎಷ್ಟು ಅವರ್ಸ್ ಅಲ್ಲಿ ಕೆಲಸ ಮಾಡುತ್ತೆ? 30 ಗಂಟೆಯಲ್ಲಿ ಇದು ಕೆಲಸ ಮಾಡುತ್ತೆ ಅಂತ ಇಲ್ಲಿ ಹೇಳಿದರೆ. ಮೊದಲನೇದಾಗಿ ನಾವು ಏನಪ್ಪಾ ಮಾಡಬೇಕು ಅಂತಂದ್ರೆ, ಇಂಥ ಪ್ರಶ್ನೆ ಬಂದಾಗ ಲಾಸನ ಇಲ್ಲಿ ಕಂಡು ಹಿಡ್ಕೋಬೇಕು. ಲಾಸ ಅಂತಂದ್ರೆ 25, 30ರ ಒಂದು ಲಾಸ ಎಷ್ಟು ಅಂತ ನೀವು ನೋಡಿ. ಇವೆರಡು ಕೂಡ 5ರಿಂದ ಭಾಗ ಆಗ್ತವೆ. 5 25, 5 30. ಲಾಸ ಬಂತು ನೋಡಿ, 5 25, 25 ಎಷ್ಟು? 150 ಎಂತಕ್ಕಂಥದ್ದು. 150 ಎಂತಕ್ಕಂಥದ್ದು. ಓಕೆನಾ? ಈಗ ಡಿವೈಡ್ ಮಾಡಿ. 25 ಒಂದ್ಲೆ 25, 25 ಆರ್ಲೆ ಎಷ್ಟು? 150. ಆಯ್ತಾ? 25 ಆರ್ಲೆ 150 ಆಯ್ತು. ನೆಕ್ಸ್ಟ್ ಇಲ್ಲಿ 30 ಒಂದ್ಲೆ 30, 35ಲೆ ಎಷ್ಟು? 150, 35ಲೆ 150. ಈಗ ಮುಂದೆ ಓದಿ. ಇಷ್ಟನ್ನ ಮಾಡಿದ್ದೇವೆ. ಇದು ಟೋಟಲ್ ವರ್ಕ್. ಇದು 150 ಎಂತಕ್ಕಂಥದ್ದು ಲಾಸ್ ಏನ್ ಬಂದಿರುತ್ತೆ, ಅದು ಟೋಟಲ್ ವರ್ಕ್ ಅಥವಾ ಸಂಪೂರ್ಣ ಒಂದು ಕೆಲಸ ಎಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಈಗ ನಾವ್ ಏನಪ್ಪಾ ಮಾಡ್ಬೇಕು ಅಂತ ಅಂದ್ರೆ, ಈಗ ಇಲ್ಲಿ ಏನಪ್ಪಾ ಅಂತಾರೆ, ಮುಂದೆ ನೋಡಿ. ಇಲ್ಲಿ ಒಂದು ಟ್ಯಾಂಕ್ ಅನ್ನು ತುಂಬಬಲ್ಲವು ಅಂತ ಕೊಟ್ಟಿದ್ದಾರೆ. ಎರಡು ಟ್ಯಾಪ್ ಗಳನ್ನು ಒಟ್ಟಿಗೆ ತೆರೆದರೆ ಸಂಪೂರ್ಣ ಟ್ಯಾಂಕ್ 15 ಗಂಟೆಯಲ್ಲಿ ತುಂಬಬೇಕು. ಹಾಗಾದ್ರೆ ಬಿ ಟ್ಯಾಪ್ ಅನ್ನ ಯಾವಾಗ ನಾವು ಆಫ್ ಮಾಡಬೇಕು ಅಂತ ಇಲ್ಲಿ ಕೇಳಿದರೆ, ಟ್ಯಾಪ್ ಬಿ ಕೇಳಿರೋ ಕಾರಣದಿಂದಾಗಿ ನಾವು ಏನಪ್ಪಾ ಮಾಡ್ಬೇಕು ಅಂತ ಅಂದ್ರೆ, ಟ್ಯಾಪ್ ಎ ಏನಿದೆ ಇದು ಸಂಪೂರ್ಣ ಒಂದು 15 ಗಂಟೆಗಳ ಕಾಲ, ಸಂಪೂರ್ಣ 15 ಗಂಟೆಗಳ ಕಾಲ ಏನ್ ಮಾಡ್ತದೆ, ಇದು ಏನಪ್ಪಾ ಅಂತಂದ್ರೆ ಓಪನ್ ಇರ್ತದೆ. ಆಯ್ತಾ? 15 ಗಂಟೆಗಳ ಕಾಲ ಓಪನ್ ಇರ್ತದೆ. ಒಂದು ಏನು ಗಂಟೆಯಲ್ಲಿ ಇದು ಎಷ್ಟು ಭಾಗ ತುಂಬುತ್ತದೆ ಅಂತಂದ್ರೆ 6 ಭಾಗ ತುಂಬುತ್ತದೆ. ಒಂದು ಗಂಟೆಯಲ್ಲಿ 6 ಭಾಗ. ನೋಡಿ, ಒಂದು ಗಂಟೆಯಲ್ಲಿ 6 ಭಾಗ ತುಂಬಿದ್ರೆ 15 ಗಂಟೆಯಲ್ಲಿ ಎಷ್ಟು? ಮಲ್ಟಿಪ್ಲೈ ಮಾಡಿ. 15 ಆರ್ಲೆ ಎಷ್ಟು? 90 ಭಾಗವನ್ನ ಇದು ತುಂಬುತ್ತದೆ. 90 ಭಾಗವನ್ನ ಎ ಎಂತಕ್ಕಂಥದ್ದು ತುಂಬುತ್ತದೆ. ಹಾಗಾದ್ರೆ 90ನ ಇದರಲ್ಲಿ ಮೈನಸ್ ಮಾಡಿ. 90ನ ಮೈನಸ್ ಮಾಡಿದ್ರೆ ಎಷ್ಟು? ಇನ್ನು 60 ಉಳಿತು. 60 ಉಳಿತಾ? ನೆಕ್ಸ್ಟ್ ಈಗ ಏನು ಬಿ ಎಂತಕ್ಕಂಥದ್ದು ಏನಿದೆ, ಒಂದು ಗಂಟೆಯಲ್ಲಿ 5 ಭಾಗ ಮಾಡ್ತದೆ. ಹಾಗಾದ್ರೆ ಉಳಿದ ಸಂಪೂರ್ಣ ಭಾಗ ಯಾರಪ್ಪ ಮಾಡಬೇಕು? ಬಿ ಮಾಡಬೇಕು. ಡಿವೈಡೆಡ್ ಬೈ 5 ಮಾಡಿ. 5 ಒಂದ್ಲೆ 5, 5 ಎರಡ್ಲೆ 10, 12 ಅವರ್ಸ್. ಟೋಟಲ್ ಆಗಿ ಬಿ ಏನಿದೆ 12 ಗಂಟೆಗಳ ಕಾಲ ಏನಿದೆ ಇದು ಕೆಲಸವನ್ನ ಮಾಡ್ತದೆ ಅಂತ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಎಂತಕ್ಕಂಥದ್ದು. ಎಷ್ಟು ಜನರಿಗೆ ಈ ಒಂದು ಆಪ್ಷನ್ ಎ ಬಂದಿತ್ತು? ಎಲ್ಲರೂ ಕೂಡ ನೀವು ಎಲ್ಲರಿಗೂ ಕೂಡ ಒಂದು ಏನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮೊದಲನೇ ಪ್ರಶ್ನೆ ಆಪ್ಷನ್ ಎ 12 ಗಂಟೆಯಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ ಅಂದ್ರೆ, 840 ml ಆಫ್ ಮಿಕ್ಸ್ಚರ್ ಕಂಟೈನ್ಸ್ 65% ಆಫ್ ಮಿಲ್ಕ್ ಅಂತ ಕೊಟ್ಟಿದ್ದಾರೆ, ಮತ್ತೆ ರೆಸ್ಟ್ ವಾಟರ್. ನಾವು ಕನ್ನಡದಲ್ಲಿ ಓದೋಣ. ಸಾರಿ, ಇಲ್ಲಿ ನೋಡಿ, 840 ಮಿಲಿ ಮಿಶ್ರಣದಲ್ಲಿ 65% ಹಾಲು ಅಂತ ನೋಡಿ. ಟೋಟಲ್ ಆಗಿ 100% ಇರ್ತದೆ. 100% ಇರ್ತದೆ. ಅದರಲ್ಲಿ 65 ಹಾಲಿದೆ, ಹಾಲು. ನೆಕ್ಸ್ಟ್ ಇಲ್ಲಿ ಉಳಿದದ್ದು ನೀರಿದೆ. ಉಳಿದದ್ದೆಷ್ಟು? 35.
35%. ಆಯ್ತಾ. ನೆಕ್ಸ್ಟ್, ಪರಿಣಾಮವಾಗಿ ಬರುವ ಮಿಶ್ರಣದಲ್ಲಿ ನೀರಿನ ಪ್ರಮಾಣವು 16.66% ಬೇಕು. 16.66% ಎಷ್ಟಪ್ಪ ಅಂತ ಅಂದ್ರೆ ಇದನ್ನ 1/6 ಅಂತ ಕರಿತೇವೆ. 1/6 ಅಂದ್ರೆ ನೀರಿನ ಪ್ರಮಾಣ. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲಿಷ್ ನಲ್ಲಿ ಓದೆ, ಫೈಂಡ್ ದ ಕ್ವಾಂಟಿಟಿ ಆಫ್ ಮಿಲ್ಕ್ ದಟ್ ಮಸ್ಟ್ ಬಿ ಆಡೆಡ್ ಇನ್ ಟು ದ ಮಿಕ್ಸ್ಚರ್ ಸೊ ದಟ್ ದ ಕ್ವಾಂಟಿಟಿ ಆಫ್ ವಾಟರ್ ಇನ್ ದ ರಿಸಲ್ಟೆಂಟ್ ಮಿಕ್ಸ್ಚರ್ ಬಿಕಮ್ಸ್ 16.66%. ಅಂದ್ರೆ ವಾಟರ್ ಎಷ್ಟಿರ್ಬೇಕು, ಇಲ್ಲಿ 1 ಇರ್ಬೇಕು, ಇಲ್ಲಿ 5 ಇರ್ಬೇಕು. ಹೀಗಾಗೋದಕ್ಕೆ ನಾವೇನ್ ಮಾಡ್ಬೇಕು, ಏನು ನೀರನ್ನು ನಾವು ಆಡ್ ಮಾಡ್ಬೇಕು ಅಂತ ಇಲ್ಲಿ ಕೇಳಿದರೆ, ಈಗ ಎಷ್ಟಿದೆ ನೋಡಿ, ಎಷ್ಟಿದೆ ಇವಾಗ 5 ಒಂದ್ಲೆ 5 ಮೂರ್ಲೆ 15, 5 ಏಳ್ಲೆ 35. ಓಕೆನಾ. ಈ ರೀತಿಯಾಗಿ ಪ್ರಶ್ನೆಗಳು ಬಂದಾಗ ನಾವ್ ಏನಪ್ಪಾ ಮಾಡ್ಬೇಕು ಅಂತ ಅಂದ್ರೆ, ಇಲ್ಲಿ ನೋಡಿ, ಈಗಾಗಲೇ ಇದನ್ನ ರೇಷಿಯೋನ ನಾವು ಮಾಡ್ಕೊಂಡಿದ್ದೇವೆ. ಇದರ ಒಂದು ಡಿಫರೆನ್ಸ್ ಎಷ್ಟಿದೆ, 4 ಇದೆ. 5 ಮತ್ತು 5 ಮೈನಸ್ 1 4 ಇದೆ. 13 ಮತ್ತು 7ರ ಒಂದು ಡಿಫರೆನ್ಸ್ ಎಷ್ಟಿದೆ, 6 ಇದೆ. ಇದನ್ನ ಮಲ್ಟಿಪ್ಲೈ ಮಾಡ್ಬಿಡಿ. 6 5ಲೆ 30, 6 ಒಂದ್ಲೆ 6. ಇದು ಹೊಸ ರೇಷಿಯೋ. ಇವು ಹೊಸ ರೇಷಿಯೋ. ನೆಕ್ಸ್ಟ್ 4ನ 5ಕ್ಕೆ ಮಲ್ಟಿಪ್ಲೈ ಮಾಡಿ, 13 4ಲೆ 52, ಮತ್ತೆ ಇಲ್ಲಿ 4 7ಲೆ 28. ಆಯ್ತಾ. ಇಷ್ಟನ್ನ ಮಾಡಿ. ಇಷ್ಟನ್ನ ಮಾಡ್ಲಿಲ್ಲ ಅಂತ ಆದ್ರೂ ಕೂಡ ನೀವು ಬೇರೆ ತರನು ಕೂಡ ಇದೆ ಒಂದು ಪ್ರಶ್ನೆಗಳನ್ನು ನಾವು ಬಿಡಿಸ್ಕೊತಾ ಹೋಗ್ಬೋದು. ನಾನು ಬೇರೆ ತರ ಬಿಡಿಸೋದನ್ನು ತಿಳಿಸ್ತೇನೆ. ಓಕೆನಾ. ಎರಡನೇ ಒಂದು ಟೈಪ್ ನಾನು ತೋರಿಸ್ತೇನೆ, ನೋಡ್ಕೊಳ್ತಾ ಹೋಗೋಣ. ಓಕೆ, ನೋಡಿ, ಟೋಟಲ್ ಆಗಿ 840 ml ಇಲ್ಲಿ ಏನಿದೆ ಮಿಕ್ಸ್ಚರ್ ಇದೆ. ಅದರಲ್ಲಿ 65% ಎಷ್ಟಾಗುತ್ತೆ, 65%. ಈ 0 ಕ್ಯಾನ್ಸಲ್ ಆಯ್ತು. 5 ಒಂದ್ಲೆ 5 ಎರಡ್ಲೆ 5 ಒಂದ್ಲೆ 5 ಮೂರ್ಲೆ 2 ಒಂದ್ಲೆ 2 4ಲೆ 8 2 ಎರಡ್ಲೆ 4, 13 × 42 ಎಷ್ಟಾಯ್ತು ನೋಡಿ. 13 ಎರಡ್ಲೆ 26ಕ್ಕೆ 6 ದಶಕ 2, 13 4ಲೆ 52, 52 53 54, 54, 546 ಏನಿದೆ ಇದು ಹಾಲಾಯ್ತು, ಮಿಲ್ಕ್. ವಾಟರ್ ಎಷ್ಟಿದೆ, 840ರಲ್ಲಿ 546 ತೆಗೆದ್ರೆ ಎಷ್ಟಾಯ್ತು, 10ರಲ್ಲಿ 6 ಹೋದ್ರೆ 4, ಇಲ್ಲಿ 9. ನೆಕ್ಸ್ಟ್ ಇಲ್ಲಿ 7ರಲ್ಲಿ 5 ಹೋದ್ರೆ 2, 294 ವಾಟರ್ ಆಯ್ತು. ನೆಕ್ಸ್ಟ್ ನಾವು ಇದನ್ನ 5:1 ಮಾಡ್ಬೇಕಪ್ಪ ಅಂತ ಅಂದ್ರೆ ನಾವು ನೀರನ್ನ ಎಷ್ಟು ಆಡ್ ಮಾಡ್ಬೇಕು ಅಂತ ಇಲ್ಲಿ ಕೇಳಿದರೆ, ರಿಸಲ್ಟೆಂಟ್ ಮಿಕ್ಸ್ಚರ್ ಬಿಕಮ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಮಿಲ್ಕ್ ಅನ್ನೇ ಆಡ್ ಮಾಡ್ಬೇಕು ಅಂತ. ಮಿಲ್ಕ್ ಎಷ್ಟು ಆಡ್ ಮಾಡ್ಬೇಕು ಅಂತ ಅಂದ್ರೆ ಈ ಒಂದು ಭಾಗ ಇಷ್ಟಾಗುತ್ತೆ ಅಂತ ಇಲ್ಲಿ ಕೇಳಿದರೆ, ನೋಡಿ 294 ಇದೆ. 294 ಇಂಟು 5 ಮಾಡಿ, 5 4ಲೆ 20ಕ್ಕೆ 0 ದಶಕ 2, 5 9ಲೆ 45, 45 46, 47 7 ದಶಕ 4, 5 ಎರಡ್ಲೆ 10, 10 4 14, 1470 ಇಲ್ಲಿ 1470 ಇದೆ. 1470ರಲ್ಲಿ 546 ಮೈನಸ್ ಮಾಡಿ, 10ರಲ್ಲಿ 6 ಹೋದ್ರೆ 4, ಸಾರಿ 10ರಲ್ಲಿ 6 ಹೋದ್ರೆ 4, 6ರಲ್ಲಿ 4 ಹೋದ್ರೆ 2, ನೆಕ್ಸ್ಟ್ 14ರಲ್ಲಿ 5 ಹೋದ್ರೆ 9, 924 ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೋಡಿ ಏನ್ ಮಾಡಿದ್ವಿ ಅಂತ, ಇಲ್ಲಿ ನಾವು 65% ತಗೊಂಡ್ವಿ. 65% ಎಷ್ಟಾಯ್ತು ಅಂತ 546 ಆಯ್ತು, ಬರ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಉಳಿದ ಭಾಗ ಎಷ್ಟು, ವಾಟರ್ 294 ಇತ್ತು, ಅದನ್ನು ಕೂಡ ಬರ್ಕೊಂಡ್ವಿ. ಈಗ ನೋಡಿ 294 ಒಂದು ಭಾಗ ಆದ್ರೆ 294ರ ಒಂದು 5 ಭಾಗ ಎಷ್ಟು ನೋಡಿ, 294ರ 5 ಭಾಗ ಇಂಟು 5 ಮಾಡಿದ್ವಿ, 1470 ಮೈನಸ್ 546 ಮಾಡಿದ್ರೆ ನಾವು ಉಳಿದಿರೋ ಎಷ್ಟು ಮಿಲ್ಕ್ ಅನ್ನ ಆಡ್ ಮಾಡ್ಬೇಕು, 924 ml ಮಿಲ್ಕ್ ಅನ್ನ ನಾವು ಆಡ್ ಮಾಡ್ಬೇಕು ಅಂತ ಇಲ್ಲಿ ನೋಡಿದ್ವಿ. ಈಸಿಯಾಗಿ ಅರ್ಥ ಆಯ್ತಾ. ಅರ್ಥ ಆದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ ಇದನ್ನು ಕೂಡ ನೀವು ಆನ್ಸರ್ ಮಾಡಬೇಕು. ಅದಕ್ಕೂ ಮುಂಚೆ ನಾನು ಸಿಂಪ್ಲಿಫಿಕೇಶನ್ ಗಳನ್ನ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ಪ್ರಶ್ನೆಗೆ ಆನ್ಸರ್ ಮಾಡಿ ನೋಡೋಣ. ನೋಡಿ, ತುಂಬಾ ಈಸಿ ಇದೆ. ಇದರಲ್ಲಿ ಯಾವುದು ತಪ್ಪಿದೆ ಅಂದ್ರೆ ಇದು ತಪ್ಪ, ಇದು ತಪ್ಪ, ಇದು ತಪ್ಪ, ಇದು ತಪ್ಪ, ಇದು ತಪ್ಪ, ಇದು ತಪ್ಪ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ಡಿಫ್ರೆನ್ಸ್ ನೋಡಿ. ಮೊದಲು 79ರಿಂದ 97 ಡಿಫ್ರೆನ್ಸ್ ಎಷ್ಟಿದೆ, ಇಲ್ಲಿ 11 11 7 18 18 ಡಿಫ್ರೆನ್ಸ್ ಇದೆ.
97ರಿಂದ 117 ಎಷ್ಟಿದೆ? 20 ಡಿಫ್ರೆನ್ಸ್ ಇದೆ. 117ರಿಂದ 142 ಎಷ್ಟಿದೆ? ಈ ಕಡೆ ಎಷ್ಟಾಯ್ತು? 22 ಆಯ್ತು, 22, 23, 24, 25 ಆಯ್ತು. ಹಾಗೆ ಈ ಕಡೆ ಡಿಫ್ರೆನ್ಸ್ ಎಷ್ಟಿದೆ? 150, 71, 21, 18, 29 ಆಯ್ತು. ನೆಕ್ಸ್ಟ್ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? ಇಲ್ಲಿ 29 ಆಯ್ತು, 29, 30 ಆಯ್ತು. ಓಕೆ, ನೋಡಿ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡಿ. ಇದರಲ್ಲಿ ಯಾವ ತಪ್ಪಿದೆ ನೋಡಿ. ಇವಾಗ ಯಾವ ತಪ್ಪಿದೆ ನೋಡಿ. ನೋಡಿ ಇಲ್ಲಿ 2 ಡಿಫ್ರೆನ್ಸ್ ಇದೆ, ಇಲ್ಲಿ 5 ಡಿಫ್ರೆನ್ಸ್ ಇದೆ, ಇಲ್ಲಿ 4 ಡಿಫ್ರೆನ್ಸ್ ಇದೆ, ಇಲ್ಲಿ 1 ಡಿಫ್ರೆನ್ಸ್ ಇದೆ. ಯಾವ ತಪ್ಪಿದೆ ಆನ್ಸರ್ ಮಾಡಿ ನೋಡೋಣ. 18, 20, 25, ನೆಕ್ಸ್ಟ್ ಇಲ್ಲಿ 29, ನೆಕ್ಸ್ಟ್ ಇಲ್ಲಿ ಎಷ್ಟಾಯ್ತು? 30 ಇದೆ. ಸರಿಯಾದ ಉತ್ತರ ಆನ್ಸರ್ ಮಾಡಿ. ನೋಡಿ ಇಲ್ಲಿ 18ರಿಂದ 20 ಎಷ್ಟಿದೆ? 2 ಇದೆ. 20ರಿಂದ 25 5 ಜಾಸ್ತಿ ಆಗಿದೆ. ನೆಕ್ಸ್ಟ್ ಇಲ್ಲಿ 4 ಜಾಸ್ತಿ ಆಗ್ತಾ ಇದೆ, ಇಲ್ಲಿ 1 ಜಾಸ್ತಿ ಆಗ್ತಾ ಇದೆ. ನೋಡಿ ಇಲ್ಲಿಂದ ಇಲ್ಲಿ ಇನ್ಕ್ರೀಸ್ ಆಗಿದೆ, ಇಲ್ಲಿಂದ ಇಲ್ಲಿ ಇನ್ಕ್ರೀಸ್ ಆಗಿದೆ, ಇಲ್ಲಿಂದ ಡಿಕ್ರೀಸ್ ಆಗಿದೆ, ಇಲ್ಲಿಂದ ಕೂಡ ಡಿಕ್ರೀಸ್ ಆಗಿದೆ. ಹಾಗಾದ್ರೆ ಎಲ್ಲಿ ತಪ್ಪಿದೆ? 171 ಇಲ್ಲಿ ಏನಿದೆ ತಪ್ಪಾದ ಉತ್ತರ. ಇಲ್ಲಿ ಎಲ್ಲೂ ಕೂಡ ಇಲ್ಲ 171. ಹಾಗಾಗಿ 171 ಉತ್ತರ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡಿ. 500 ಇಲ್ಲಿ ಕ್ವಶನ್ ಮಾರ್ಕ್ ಇರೋ ಜಾಗ ಏನಿದೆ ಅದನ್ನ ನೀವು ಕಂಡುಹಿಡಿಯಬೇಕು. 500 x 400 80 320 64 ನೋಡಿ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಇದೆ? 8, 5, 8, 5, 8, 4 ಈ ರೀತಿಯಾಗಿ ಇಲ್ಲೂ ಇರಬೇಕು. 8, 5, 8, 4 ಇರಬೇಕು. ಇಲ್ಲಿ 100 ಇದೆ ನೋಡಿ, 100, 8, 5, 500, 8, 4, 400. ಹಾಗಾದ್ರೆ ಆಪ್ಷನ್ ಇಲ್ಲಿ ಸರಿ ಉತ್ತರ. ಈಸಿಯಾಗಿ ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ ನೋಡಿ. 500, 250, ಕ್ವಶನ್ ಮಾರ್ಕ್ 36, 0.6 ನೋಡಿ. ಆನ್ಸರ್ ಮಾಡಿ ನೋಡೋಣ. ತುಂಬಾ ಈಸಿ ಇದು ನೋಡಿ. 500ರಿಂದ 250 ಆಗ್ಬೇಕಪ್ಪ ಅಂತ ಡಿವೈಡೆಡ್ ಬೈ 2 ಮಾಡಿದೀವಿ, ಡಿವೈಡೆಡ್ ಬೈ 3 ಮಾಡಿದೀವಿ, ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿ ಡಿವೈಡೆಡ್ ಬೈ 5 ಮಾಡಿದೀವಿ, ನೋಡಿ 0.6 ಇಂಟು 10 6 ಆಯ್ತು, ಇಂಟು 5 ಎಷ್ಟು? 35, ಇಂಟು 2.5 ಇಂಟು 2.5 ಎಷ್ಟು? ತುಂಬಾ ಈಸಿ ಇದೆ, ಮಾಡಿ ನೋಡೋಣ. ಸರಿಯಾದ ಉತ್ತರ ಇಲ್ಲಿ ಯಾವ್ದಪ್ಪ ಅಂತ ಅಂದ್ರೆ 111. 111 ಇಲ್ಲಿ ಸರಿಯಾದ ಉತ್ತರ ಆಗಿದೆ ನೋಡಿ. ಇವಾಗಿದ್ದು ಇವತ್ತಿನ ಒಂದು ಪ್ರಶ್ನೆಗಳು ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ.